ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸುವಂತಹ ಸುದ್ದಿ. ನುಂಗಣ್ಣರ ಕಹಾನಿ ಕೇಳಿದ್ರೆ ಛೀ ಥೂ ಅಂತೀರ. ಇದು ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸುವಂತಹ ಸುದ್ದಿ. ನುಂಗಣ್ಣರ ಕಹಾನಿ ಕೇಳಿದ್ರೆ ಛೀ ಥೂ ಅಂತ ನೀವು ಅಂತೀರಾ. ಕರ್ನಾಟಕದಲ್ಲಿ ನಡೆದಿದೆ ಅಂತೆ 2G ಹಗರಣಕ್ಕಿಂತಲೂ ದೊಡ್ಡ ಹಗರಣ. 2 ಲಕ್ಷ ಕೋಟಿಯನ್ನ ನುಂಗಿ ನೀರು ಕುಡಿದಿದ್ದಾರಂತೆ ಕಳ್ಳರು. ಯಾವುದು ಆ ಹಗರಣ? ಆರೋಪ ಬಂದಿರೋದು ಯಾರ ವಿರುದ್ಧ? ಈ ಹಗರಣದಲ್ಲಿ ರೂವಾರಿಗಳು ಬಿಜೆಪಿಯವರೋ ಕಾಂಗ್ರೆಸ್ನವರೋ? ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಹಗರಣ ಸ್ಫೋಟ. ವಕ್ಫ್ ಬೋರ್ಡ್ನಲ್ಲಿ 2 ಲಕ್ಷ ಕೋಟಿಗೂ ಹೆಚ್ಚು ಮೊತ್ತದ ಹಗರಣ ನಡೆದಿದೆ ಅಂತೆ. ಕರ್ನಾಟಕದಲ್ಲಿ ನಡೆದಿದೆ ಅಂತೆ 2G ಹಗರಣಕ್ಕಿಂತಲೂ ದೊಡ್ಡ ಹಗರಣ. ಅದು ನಡೆದಿರೋದು ವಕ್ಫ್ ಬೋರ್ಡ್ ನಲ್ಲಿ 2 ಲಕ್ಷ ಕೋಟಿಗೂ ಹೆಚ್ಚು ಮೊತ್ತದ ಹಗರಣವಂತೆ. ವಕ್ಫ್ ಬೋರ್ಡ್ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಮುಸ್ಲಿಂ ನಾಯಕ. ಕಾಂಗ್ರೆಸ್ ಸರ್ಕಾರದಿಂದ ಮುಸ್ಲಿಮರಿಗೆ ಆಗಿದೆಯಂತೆ ಘನಘೋರ ಅನ್ಯಾಯ. ಸಿದ್ದು ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ರಹೀಂ ಉಚ್ಚಿಲ್ ಬಿಜೆಪಿ ಅಲ್ಪಸಂಖ್ಯಾತರ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷರು. ಬರೋಬ್ಬರಿ 2 ಲಕ್ಷ ಕೋಟಿಯನ್ನ ನುಂಗಿ ನೀರು ಕುಡಿದಿದ್ದಾರಂತೆ ಕಳ್ಳರು. ಎಸ್, ರಹೀಂ ಉಚ್ಚಿಲ್ ಬಿಜೆಪಿ ಅಲ್ಪಸಂಖ್ಯಾತರ ಮೋರ್ಚಾ ರಾಜ್ಯ ಉಪಾಧ್ಯಕ್ಷರು ಇವತ್ತು ಗಂಭೀರವಾಗಿರುವಂತಹ ಆರೋಪವನ್ನ ಮಾಡಿದ್ದಾರೆ. ವಕ್ಫ್ ಬೋರ್ಡ್ ನಲ್ಲಿ 2 ಲಕ್ಷ ಕೋಟಿಗೂ ಹೆಚ್ಚು ಮೊತ್ತದ ಹಗರಣ ಆಗಿದೆ ಅಂತೆ. 2G ಹಗರಣಕ್ಕಿಂತಲೂ ಕೂಡ ದೊಡ್ಡ ಹಗರಣ ಇದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆದ್ರೆ ಯಾರು ಮಾಡಿದ್ದಾರೆ, ಏನ್ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಸದ್ಯಕ್ಕೆ ಹೇಳ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಮುಸ್ಲಿಮರಿಗೆ ಅನ್ಯಾಯ ಆಗಿದೆ, ಅದು ಕೂಡ ಘನಘೋರ ಅನ್ಯಾಯ ಆಗಿದೆ ಅನ್ನೋದನ್ನ ಆರೋಪ ಮಾಡ್ತಾ ಇದ್ದಾರೆ. ಜೊತೆಗೆ 2 ಲಕ್ಷ ಕೋಟಿಗೂ ಹೆಚ್ಚು ಮೊತ್ತದ ಹಗರಣ ಇದಾಗಿದೆ ಅನ್ನೋದನ್ನ ಆರೋಪ ಮಾಡ್ತಾ ಇದ್ದಾರೆ ರಹೀಂ ಉಚ್ಚಿಲ್ ಬಿಜೆಪಿಯ ಅಲ್ಪಸಂಖ್ಯಾತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷರು. ಬನ್ನಿದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ನವೀನ್ ಪರದೇಸಿ ನನ್ನ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನವೀನ್, ಏನ್ ಈ ಸ್ಕ್ಯಾಮ್? ಏನಾದ್ರೂ ದಾಖಲೆಗಳು ಇದೆಯಾ ನವೀನ್? ಏನಂತಂದ್ರೆ ಈಗಾಗಲೇ ಏನು ಹೇಳಿಕೆ ಅವರ ರಹೀಂ ಉಚ್ಚಿಲ್ ಅವರ ಹೇಳಿಕೆ ಪ್ರಕಾರ ಏನಂತಂದ್ರೆ ವಕ್ಫ್ ಮಂಡಳಿಯಲ್ಲಿ ಇದುವರೆಗೂ ನಡೆದಂತಹ ಏನೊಂದು ಸ್ಕ್ಯಾಮ್ ಏನಿದೆ ಅದು 2G ಸ್ಪೆಕ್ಟ್ರಮ್ಗಿಂತ ದೊಡ್ಡದಾದಂತಹ ಹಗರಣ. ಈ ಹಗರಣದಲ್ಲಿ ಅನೇಕ ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿದ್ದಾರೆ. ಹೀಗಾಗಿ ಇದು ಕೇವಲ ಸಿದ್ದರಾಮಯ್ಯ ಸರ್ಕಾರದ ನೇತೃತ್ವದಲ್ಲಿ ನಡೆದಂತಹ ಅವ್ಯವಹಾರ ಅಲ್ಲ, ಇದು
ವಕ್ಫ್ ಮಂಡಳಿಯಲ್ಲಿ ಇದುವರೆಗೂ ಅಂದ್ರೆ ವಕ್ಫ್ ಮಂಡಳಿ ಆಡಳಿತ ಮಂಡಳಿ ನಿರ್ದೇಶಕರು ನವೀನ್, ನಿಮ್ಮನ್ನ ಮತ್ತೆ ನಾನು ಸಂಪರ್ಕಿಸ್ತೀನಿ. ಈಗ ನಮ್ಮ ಜೊತೆಗೆ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ರಹೀಂ ಉಚ್ಚಿಲ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನೀವು ಸಣ್ಣ ಪುಟ್ಟ ಆರೋಪ ಮಾಡಿದ್ದಲ್ಲ, ಇದು ದೊಡ್ಡ ಆರೋಪ. ಇದಕ್ಕೇನಾದ್ರೂ ದಾಖಲೆಗಳಿದೆಯಾ ಸರ್? ಖಂಡಿತವಾಗಿ ಸರ್. ನಮ್ಮ ಸರ್ಕಾರ ಇದ್ದಾಗ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾದ ಅನೂರ್ ಮಾಣಿಪಾಡಿ ಅವರು ಈ ಬಗ್ಗೆ ಒಂದು ವರದಿಯನ್ನ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಕೊಟ್ಟಿದ್ರು. ಆಮೇಲೆ ಒಂದೇ ವರ್ಷದ ತಿಂಗಳಲ್ಲಿ ನಮ್ಮ ಸರ್ಕಾರ ಮುಗಿದು ಅವಧಿ ಮುಗಿಯಿತು. ಆ ನಂತರ ಬಂದ ಸರ್ಕಾರದಲ್ಲಿ ನಾವು ಬೀದಿಗಿಳಿದು ಹೋರಾಟ ಮಾಡಿದ್ವಿ. ಆಮೇಲೆ ವಿಧಾನಸಭೆಯಲ್ಲಿ ಜಗದೀಶ್ ಶೆಟ್ಟರ್ ವಿಧಾನ ಪರಿಷತ್ ದಾಖಲೆಗಳೇನಿದೆ ಅಲ್ಲ, ಆ ದಾಖಲೆಗಳನ್ನು ಇಟ್ಟೇ ವರದಿ ಕೊಟ್ಟಿರುವುದು ಸರ್. ಅಲ್ಲಿ ಎಲ್ಲ ಅವರ ಮೇಲೆ ಎಫ್ಐಆರ್ ಆಗಿದೆ. ಕೆಲವು ಕಡೆಗಳಲ್ಲಿ ಹೇರಣ ಮಾಡಿರತಕ್ಕಂಥದ್ದು ಕಾಂಗ್ರೆಸ್ನ ಮತ್ತು ಜೆಡಿಎಸ್ ನಲ್ಲಿರತಕ್ಕಂತ ನಾಯಕರು. ಅವರ ಪಟ್ಟಿಗಳನ್ನೆಲ್ಲ ನಾವು ಕೊಟ್ಟಿದ್ದೀವಿ. ರೆಹಮಾನ್ ಖಾನ್ ಅವರು ಇರಬಹುದು, ಆಮೇಲೆ ಇದರಲ್ಲಿ ಸಿಎಂ ಇಬ್ರಾಹಿಂ ಅವರ ಹೆಸರು ಇದೆ ಅದರಲ್ಲಿ. ಅದೇ ರೀತಿ ವಕ್ಫ್ ನೇರವಾಗಿ ಸಚಿವರಾಗಿರತಕ್ಕಂಥ ಕಮರುಲ್ ಇಸ್ಲಾಂ ಅವರು ಕೂಡ ಇದ್ದಾರೆ. ಇವರೆಲ್ಲ ಹೆಸರು ಹಾಕಿಕೊಂಡು ದಾಖಲೆ ಇಟ್ಟುಕೊಂಡೇ ಕೊಟ್ಟಿರತಕ್ಕಂಥದ್ದು. ಏನ್ ಮಾಡಿದ್ದಾರೆ? ಯಾವ ರೀತಿಯಾಗಿ ಹಗರಣವನ್ನ ಮಾಡಿದರೆ, ಯಾವ ರೀತಿಯಾಗಿ 2 ಲಕ್ಷ ಕೋಟಿಗೂ ದುಡ್ಡನ್ನ ನುಂಗಿರೋದು? ಸರ್, ಹೇಗೆ ಅಂತ ಹೇಳಿದ್ರೆ ಕೆಲವು ಮುತಲ್ಲಿಗಳ ಹೆಸರಲ್ಲಿರತಕ್ಕಂಥ ದುಡ್ಡುಗಳನ್ನು ಕಬಳಿಸಿದ್ದಾರೆ. ಅವರ ಹೆಸರಲ್ಲಿ ರಿಜಿಸ್ಟರ್ ಅನ್ನು ತಮ್ಮ ಹೆಸರಿಗೆ ಮಾಡಿಸಿಕೊಂಡಿದ್ದಾರೆ. ಜಾಗನ ಈ ದಾಖಲೆ ವಕ್ಫ್ ಏನು ಆಸ್ತಿಗಳಿದೆ, ಈ ಆಸ್ತಿಗಳನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ, ಮಾರಾಟ ಮಾಡಿದ್ದಾರೆ. ಇನ್ನು ಕೆಲವರು ಅವರ ಒಡೆತನದಲ್ಲಿ ಈಗಲೂ ಇದೆ. ಸುಪ್ರೀಂ ಕೋರ್ಟ್ ನ ನಿಯಮಾನುಸಾರ ಏನಾಗಿದೆ ಅಂತ ಹೇಳಿದ್ರೆ ವಕ್ಫ್ ಆಸ್ತಿ ಯಾವತ್ತು ಯಾರು ಯಾವ ರೀತಿಯಲ್ಲೂ ತೆಗೆಯುವಂತಿಲ್ಲ. ನಮ್ಮ ಪ್ರಶ್ನೆ ಸರ್, ಒಂದು ತನಿಖೆ. ನಾವು ಸುಳ್ಳು ಮಾಡಿದ್ರೆ ನಮ್ಮ ಮೇಲೆ ಮೊಕದ್ದಮೆ ದಾಖಲಿಸಬೇಕಿತ್ತಲ್ಲ ಈ ಸರ್ಕಾರ, ಸುಳ್ಳು ವರದಿ ಕೊಟ್ಟಿದ್ದೀವಿ ಅಂತ. ಅಥವಾ ಒಂದು ತನಿಖೆಯನ್ನ ಮಾಡಬಹುದಿತ್ತಲ್ಲ. ತನಿಖಾ ಸಂಸ್ಥೆ ಇವರದೇ. ಯಾಕಂತ ಹೇಳಿದ್ರೆ ಈ ತನಿಖೆ ಆದ್ರೆ ಸಾಲಾಗಿ ಕಾಂಗ್ರೆಸ್ ನಾಯಕರು ಜೈಲಿಗೆ ಹೋಗ್ತಾರೆ. ಅದವರಿಗೆ ಗೊತ್ತಿದೆ, ಸಿದ್ದರಾಮಯ್ಯನವರಿಗೆ. ಅದಕ್ಕೋಸ್ಕರ ತನಿಖೆಯನ್ನ ಮಾಡ್ತಾ ಇಲ್ಲ. ಈಗ ನಾವು ಒಂದು ಆರೋಪ ಹಾಕಿದಾಗ ಒಂದು ತನಿಖೆ ಸಂಸ್ಥೆಗಳೆಲ್ಲ ಇವ್ರದೇ ಅಲ್ವಾ ಸರ್? ಓಕೆ ರಹೀಂ ಉಚ್ಚಿಲ್ ಅವರೇ, ನೋಡೋಣ ಇನ್ಮೇಲೆ ಅಥವಾ ಇದ್ರ ಬಗ್ಗೆ ತನಿಖೆಗೆ ಮುಂದಾಗತ್ತಾ ಅಂತ ಹೇಳಿ ಕಾದ್ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಪಬ್ಲಿಕ್ ಟಿ ಜೊತೆಗೆ ಮಾತಾಡಿದ್ದಕ್ಕೆ. ಯಾವಾಗ ಯಡಿಯೂರಪ್ಪನವರು ಸಮ್ಮಿಶ್ರ ಸರ್ಕಾರಕ್ಕೆ ಬರ್ತಾ ಇದ್ರು ಅಷ್ಟರವರೆಗೆ ನಮ್ಗೆ ಸಿಗ್ತಾ ಇದ್ದದ್ದು ಬರೀ 20 ಕೋಟಿ. ನೆನಪಿಡ್ಲಿ, ಪ್ರತಿ ವರ್ಷದ ಬಜೆಟ್ ಅಲ್ಲಿ 20 ಕೋಟಿ. ಯಡಿಯೂರಪ್ಪನವರಿದ್ದಾಗ ಮುಸ್ಲಿಂ ಸಮುದಾಯ ಬಹಳ ಹೆದರಿಕೊಂಡು ಯಡಿಯೂರಪ್ಪನವರ ಹತ್ರ ಹೋಯ್ತು. ಹೋಗಿ ಅವರಿಗೆ ಹೇಳಿದ್ರು 20 ಕೋಟಿ ಕೊಡ್ತಾ ಇದ್ರೆ ನಮ್ಗೆ ಅದು ಸಾಕಾಗುದಿಲ್ಲ, ಅದನ್ನು 40 ಕೋಟಿಗೆ ಏರಿಸಿ ಅಂತ ಹೇಳಲಿಕ್ಕೆ ಹೋಗುವಾಗ ಮುಸ್ಲಿಂ ಸಮುದಾಯ ಹೆದರಿಕೊಂಡು ಹೋಯಿತು. ಯಾಕಂತ ಹೇಳಿದ್ರೆ ಆಗ ಸಮ್ಮಿಶ್ರ ಸರ್ಕಾರ ಬಂದಾಗ ಒಬ್ಬನೇ ಒಬ್ಬ ಮುಸಲ್ಮಾನ ಬಿಜೆಪಿಯನ್ನು ಬೆಂಬಲಿಸಿರ್ಲಿಲ್ಲ. ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ, ನಾನು ಕೂಡ ಇರಲಿಲ್ಲ ಅಂತ ಕೂಡ ಹೇಳ್ತೀನಿ. ಅಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಹೇಳ್ತಾರೆ, ನೀವು ಕೇಳುವ 20 ಸಾಕಾಗುದಿಲ್ಲ, 40 ಸಾಕಾಗುದಿಲ್ಲ, ನಾನು 70 ಕೋಟಿ ಕೊಡ್ತೇನೆ ಅಂತೇಳಿ ಪ್ರಥಮವಾಗಿ 70 ಕೋಟಿಯ ಒಂದು ಪರಂಪರೆಗೆ ನಾಂದಿ ಹಾಕಿದ್ರು ಸಮ್ಮಿಶ್ರ ಸರ್ಕಾರದಲ್ಲಿ. ನಂತರದ ಸರ್ಕಾರದಲ್ಲಿ 150 ಕೊಟ್ಟರು. ಆ ನಂತರ ನಮ್ಮ ಬಿಜೆಪಿ ಸರ್ಕಾರದಲ್ಲಿ 500 ಕೋಟಿಯ ತನಕ ಹೋಯಿತು. ಅಂದ್ರೆ ಕಾಂಗ್ರೆಸ್ನವರಿಗೆ ಒಂದು ವೇಳೆ ಮುಸಲ್ಮಾನರ ಮೇಲೆ ಒಂದು ಪ್ರೀತಿ ಇದ್ದಿದ್ರೆ, ಅಲ್ಪಸಂಖ್ಯಾತರ ಮೇಲೆ ಇದ್ದಿದ್ರೆ, ಸ್ವಾತಂತ್ರ್ಯ ಲಭಿಸಿ ಯಡಿಯೂರಪ್ಪನವರು 70 ಕೋಟಿ ಹೇಳುವವರೆಗೆ ಇವರು ಯಾಕೆ ಸುಮ್ಮನಿದ್ರು? ಯಾಕಂತ ಹೇಳಿದ್ರೆ ಇವರಿಗಿತ್ತು ಇಲ್ಲಿಯ ಮುಸಲ್ಮಾನರು ಎಷ್ಟೇ ಮಾಡಿದ್ರು ಇವರು ಕಾಂಗ್ರೆಸ್ನ ಬೆಂಬಲಿಗರು, ಇವರಿಗೆ ನಾವು ಏನು ಕೊಡದಿದ್ರು ನಮ್ಮ ಹಿಂದೆ ಬರ್ತಾರೆ ಅಂತೇಳಿ ಯಾವಾಗ ಬಿಜೆಪಿಯ ಜೊತೆಯಲ್ಲಿ ಮುಸಲ್ಮಾನರು ಗುರುತಿಸಿಕೊಂಡ್ರು, ಆ ನಂತರ ಇವರು ಮುಸಲ್ಮಾನರಿಗೆ ಯೋಜನೆಗಳನ್ನು ಕೊಡಿಸಿದ್ರು.